ಇನ್ನು ಗ್ಯಾಸ್ ಎಮರ್ಜೆನ್ಸಿ ವಿಚಾರದಲ್ಲಿ ಈಗ ಹಲವು ಕಡೆಗಳಲ್ಲಂತೂ ಸಮಸ್ಯೆ ಇದ್ದೇ ಇದೆ. ಈ ಸಮಸ್ಯೆ ಕೆಲವು ಕಡೆಗಳಲ್ಲಿ ವಿಪರೀತವಾಗಿ ಹೆಚ್ಚಳವಾಗ್ತಾ ಇದೆ. ಕಲಬುರಗಿ ಭಾಗದಲ್ಲಂತೂ ವಿಪರೀತವಾಗಿ ಸಮಸ್ಯೆ ಇದೆ. ನಾನು ಪದೇ ಪದೇ ಹೇಳ್ತಾ ಇದ್ದೆ ವಿಚಾರದಲ್ಲಿ. ನೋಡಿ, ನಗರ ಪ್ರದೇಶದಲ್ಲಿ 25 ದಿನಕ್ಕೊಂದ್ಸಲ ಸಿಲಿಂಡರ್ನ ಬುಕ್ ಮಾಡ್ಬೋದು. ಗ್ರಾಮೀಣ ಭಾಗದಲ್ಲಿ 45 ದಿನಕ್ಕೊಂದ್ಸಲ ಬುಕ್ ಮಾಡ್ಬೋದು. ನೀವು 45 ದಿನಕ್ಕೆ ಬುಕ್ ಮಾಡಿದರೆ ಅದಾದ ನಂತರ 10 ದಿನಗಳಿಗೆ ಸಿಲಿಂಡರ್ ಸಿಗ್ತಾ ಇದೆ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ 2 ತಿಂಗಳಿಗೆ ಒಂದು ಸಿಲಿಂಡರ್ ಸಿಗ್ತಾ ಇದೆ. ಕಲಬುರಗಿ ಅಂತಹ ಪ್ರದೇಶಗಳಲ್ಲಿ ಹೆಚ್ಚಿನ ಜನ ಕೂಡು ಕುಟುಂಬಗಳಿರುವಂಥ ಜಾಗಗಳಿವೆಲ್ಲ. ಸುಡು ಬಿಸಿಲಿನಲ್ಲಿ ಮಕ್ಕಳ ಜೊತೆಗೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಜನ. ಗೃಹ ಬಳಕೆ ಸಿಲಿಂಡರ್ಗಾಗಿ ಏಜೆನ್ಸಿಯ ಮುಂದೆ ಕ್ಯೂ ನಿಂತ್ಕೊಂಡಿದ್ದಾರೆ. ಫಿಲ್ಟರ್ ಬೆಡ್ ಬಡಾವಣೆಯ HP ಗ್ಯಾಸ್ ಏಜೆನ್ಸಿಯ ಮುಂದೆ ಇರುವಂತಹ ದೃಶ್ಯಗಳಿವು ಕಲಬುರಗಿಯಿಂದ. ಇರಾನ್ ಹಾಗೂ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದಿಂದ ಸಿಲಿಂಡರ್ನ ಎಫೆಕ್ಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಕಲಬುರಗಿಯ ಆಳಂದ ಪಟ್ಟಣದಲ್ಲಿ ಸಿಲಿಂಡರ್ಗಾಗಿ ಜನ ಏನಂದರೆ ಇಡೀ ರಾತ್ರಿಡೀ ಅಲ್ಲೇ ಸ್ಥಳದಲ್ಲೇ ಒಂದು ಏಜೆನ್ಸಿಯ ಮುಂಭಾಗದಲ್ಲಿ ಮಲಗಿರುವಂತಹ ದೃಶ್ಯಗಳನ್ನು ನಾವು ನೋಡಿದ್ವಿ. ಈಗ ಕಲಬುರಗಿ ನಗರದ ಫಿಲ್ಟರ್ ಬೆಡ್ ಏರಿಯಾದ ಒಂದು ಮುಂಭಾಗದಲ್ಲಿರುವಂಥ HP ಗ್ಯಾಸ್ ಏಜೆನ್ಸಿ ಮುಂಭಾಗದಲ್ಲೂ ಕೂಡ ಇವತ್ತಿನ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಏನಂದರೆ ಬೆಳಗ್ಗೆಯಿಂದಲೂ ಕೂಡ ಜನ ಸರದಿ ಸಾಲಿನಲ್ಲಿ ಇಟ್ಕೊಂಡು ನೂರಾರು ಸಿಲಿಂಡರ್ಗಳನ್ನು ಇಲ್ಲಿ ಇಟ್ಕೊಂಡು ಏನಂದರೆ ಯಾವಾಗ ತಮಗೆ ಸಿಲಿಂಡರ್ ಸಿಗುತ್ತೆ ಅಂತ ಈಗ ಕಾದು ಕುಳಿತಿದ್ದಾರೆ. ಆದರೆ ಸಿಲಿಂಡರ್ ಮಾತ್ರ ಕಳೆದ 2-3 ದಿನಗಳಿಂದಲೂ ಕೂಡ ಯಾವುದೇ ಮನೆಗಳಿಗೆ ಹೋಮ್ ಡೆಲಿವರಿ ಆಗದ ಹಿನ್ನೆಲೆಯಲ್ಲಿ ಸಿಲಿಂಡರ್ ಮಕ್ಕಳ ಜೊತೆಯೇ ಈ ಒಂದು ಸಿಲಿಂಡರ್ನಲ್ಲಿ ಏಜೆನ್ಸಿಯ ಮುಂಭಾಗದಲ್ಲಿ ಬಂದು ಏನಂದರೆ ಸರದಿ ಸಾಲಿನಲ್ಲಿ ಕ್ಯೂನಲ್ಲಿ ಸಿಲಿಂಡರ್ಗಳನ್ನಿಟ್ಟು ಜನ ಏನಂದರೆ ಯಾವಾಗ ಸಿಲಿಂಡರ್ ಬರುತ್ತೆ ಅಂತ ಕಾದು ಕೂತಿದ್ದಾರೆ. ಸೊ ಇಲ್ಲೊಂದಿಷ್ಟು ಜನ ಇದ್ದಾರೆ, ಅವ್ರನ್ನೂ ಕೂಡ ಕೇಳ್ತೀನಿ. ಸರ್, ಈಗ ನೀವು ನಂಬರ್ ಯಾವಾಗ ಹಚ್ಚಿದ್ರಿ ಮತ್ತೆ ಏನಂತ ಇದ್ದಾರೆ ಗ್ಯಾಸ್ ಏಜೆನ್ಸಿಯವರು? ತಾರೀಕು ಐತೆ ನೋಡ್ರಿ ಹಚ್ಚಿ ನಂಬರ್, ಇನ್ನಾದ್ರೆ ಬರಲಾಗ್ಯದ. ನೀನು ಬಂದು ಹೋಗಿವಿ, ಬಂದಿತ್ತು. ಇನ್ನು ಇವ್ರನ್ನೂ ಭಾಳ ದಿನ ಆಯಿತು ಹಚ್ಚಿ, ಇವ್ರಿಗೂ ಇದಲ್ಲ ಸರ್. ಓಕೆ, ಏನಂತಾರೆ ನಿಮ್ಮ ಸಿಲಿಂಡರ್ ನಂಬರ್ ಹಚ್ಚಿದ್ರೆ ಈಗ ಯಾವಾಗ ಕೊಡ್ತೀನಿ ಅಂತಾರ ಏನು? ಸರ್ ದಿನ 13 ತಾರೀಕು ಹಚ್ಚಿನಿ ಸರ್. ದಿನ ನಾಳೆಗೆ ಬಾ ಅಂತ ಅದೇ ಹೇಳ್ತಾರೆ ಸರ್. 10-11 ಕರೀತಾರೆ, 12-1 ತನಕ ಹೋಗ್ಬಿಡ್ತಾರೆ ಸರ್. ಬರತನ ಆಫೀಸ್ ಬಂದು ಇಡ್ತಾರೆ ಸರ್. ಅಲ್ಲದೆ ನಾವು ಖಾಲಿನೇ ಬಂದು ಹೋಗ್ಲತ್ತವ ರೀ ಸರ್. ನಾವು ಬರೋದು MS ಮಿಲ್ ಶಾಜಲಾನೆ ಕ್ರಾಸ್ಲಿಂತ ಹೊಂಟಿದ್ದೇವೆ ಸರ್ ನಾವು. ಈಗ ಅಕ್ಕವ್ರೆ, ನೀವು ಯಾವಾಗ ನಂಬರ್ ಹಚ್ಚಿದ್ರಿ, ಏನಂತ ಇದ್ದಾರೆ ಗ್ಯಾಸ್ ಏಜೆನ್ಸಿಯವರು? 20 ತಾರೀಕಿಗೆ ಹಚ್ಚೀನಿ ರೀ. ನಾಳೆ ಬರ್ರಿ ಅಂತ ಒಂದು 4 ಸರಿ ಈಗ ಬಂದ ಕೇಸಂದ್ರೆ ವಾಪಸ್ ಹೋಗಿನಿ ರೀ. ನಾಳೆನೇ ಬಾಲ್ತಲ್ದ 4 ದಿನ ಬಂದು ಹೋಗಿನಿ ರೀ. ಬರೀ ಸಿಗ್ತಾ ಇಲ್ಲ ಅಂದ್ರೆ? ಸಿಗ್ತಾ ಇಲ್ಲ ರೀ ಸರ್. ಓಕೆ ಅಕ್ಕವ್ರೆ, ನೀವು ನಂಬರ್ ಯಾವಾಗ ಹಚ್ಚಿದ್ರಿ, ಏನಂತ ಇದ್ದಾರೆ ಗ್ಯಾಸ್ ಏಜೆನ್ಸಿಯವರು? 12ನೇ ತಾರೀಕು ಹಚ್ಚಿದ್ವಿ ರೀ ಸರ್. 19 ತಾರೀಕು ಕೊಡಬೇಕಾಗಿತ್ತು. ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಅವರು. ದಿನ ಓಡಾಡಿಸ್ತಾ ಇದ್ದಾರೆ, ಕೊಡ್ತಾನೆ ಇಲ್ಲ. ಯಾವಾಗಲಿಂದ ಕ್ಯೂನಲ್ಲಿ ನಿಂತೀರಿ? ಏನು ನಾವು 3 ದಿವಸ ಆಯ್ತು ಕ್ಯೂನಲ್ಲಿ. ರಾತ್ರಿ ಇಡೀ ಯಾವ ರೀತಿ ಹೆಂಗ್ ಮಾಡ್ತೀರಿ? ರಾತ್ರಿ ನಿಂದ್ರಂಗಿಲ್ಲ ಸರ್. 2 ಸಲ ಬಂದು ಹೋಗಿದ್ದೀನಿ ಅಷ್ಟೇ. ಒಂದು 1/2 ಅವರ್ 1 ಅವರ್ ನಿಂತು ಇವತ್ತು ನಿಂತಿದ್ದೀನಿ ನೋಡಿ ಮುಂಜಾನೆಯಿಂದ. ಬೆಳಗ್ಗೆಯಿಂದ ಏನಂತ ಇದ್ದಾರೆ ಏಜೆನ್ಸಿ ಅವರಿಗೆ? ಇವತ್ತು ಬನ್ನಿ ನಾಳೆ ಬನ್ನಿ ಕೊಡ್ತಾ ಇಲ್ಲ, ಲೈನಲ್ಲಿ ಹತ್ತಿ ಅಂತಾರೆ. ಸೊ ಇದಿಷ್ಟು ಏನಂದರೆ ಇಲ್ಲಿಗೆ ಬಂದಂಥ ಜನ ಏನಂದರೆ ತಮ್ಮ ಅಳಲನ್ನು ಹೇಳ್ಕೊಳ್ತಾ ಇದ್ದಾರೆ. ಬರೀ ನಾವು ಸಿಲಿಂಡರ್ ನಂಬರ್ ಹಚ್ಚಿ ಈಗ ಹಲವು ದಿನಗಳು ಕಳೆದಿವೆ. ಆದರೆ ಹೋಮ್ ಡೆಲಿವರಿ ಮಾಡಬೇಕಾಗಿತ್ತು 19ನೇ ತಾರೀಕು ಕೂಡ ವರೆಗೂ ಕೂಡ ಮಾಡಬೇಕಾಗಿತ್ತು. ಆದರೆ ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಸಿಲಿಂಡರ್ನ ಏಜೆನ್ಸಿಯವರು ಹೇಳ್ತಾ ಇದ್ದಾರೆ. ಆದರೆ ಮನೆಗಳಿಗೆ ಗೃಹ ಬಳಕೆಯ ಒಂದು ಸಿಲಿಂಡರ್ಗಳು ಮಾತ್ರ ಕೊಡ್ತಾ ಇಲ್ಲ. ಹೀಗಾಗಿ ಬಿಸಿಲಿನಲ್ಲಿ ಏನಂದರೆ ನಾವು ಕ್ಯೂನಲ್ಲಿ ನಿಂತು ಸಿಲಿಂಡರ್ ಪಡೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿರೋದಾಗಿ ತಮ್ಮ ಕಷ್ಟವನ್ನು ಹೇಳ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮನೀಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ TV, ಕಲಬುರಗಿ.